ನೀವೇನ ಮಂಜುನಾಥ್ ಅಂದರೆ? ಹೌದು, ನೀವು ಯಾರು ಗೊತ್ತಾಗ್ಲಿಲ್ವಲ್ಲ? ಅಮ್ಮ, ಏನಾಯ್ತು ಪುಟ್ಟ? ಯಾಕೆ ಗಾಬರಿ ಆಗಿದ್ಯಾ? ಯಾರೋ ಒಬ್ರು ಬಂದಿದ್ದಾರೆ, ಹಾಲಲ್ಲಿದ್ದಾರೆ. ಅವ್ರು ನನ್ನ ಮಗುನ ಬೇರೆ ಎತ್ಕೊಳಕ್ ಹೋಗ್ತಿದ್ರು. ಹೌದಾ? ಯಾರು ಅವರು? ಗೊತ್ತಿಲ್ಲ ಅಮ್ಮ. ಹೇಳ್ದೆ ಕೇಳ್ದೆ ಮಗುನ ಯಾಕೆ ಬಿಡ್ತಾರಂತೆ? ಅಲ್ಲ, ಬಾಗಿಲು ಹಾಕಿರ್ಲಿಲ್ವಾ? ಯಾಕೆ ಬಂದಿದ್ದಾರಂತೆ? ಏನು ಬೇಕಂತೆ ಅವ್ರಿಗೆ? ಅಪ್ಪನ ಹುಡ್ಕೊಂಡು ಬಂದಿದ್ದಾರಮ್ಮ. ಏನು? ಅಪ್ಪನ ಕೇಳ್ತಿದ್ದಾರಾ? ತಡಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ರೀ, ಯಾರು ನೀವು? ನೀವು ಯಾರು ಅಂತ ಹೇಳಲೇ ಇಲ್ಲ. ನಿಮ್ಗೇನು ಬೇಕಾಗಿತ್ತು? ನನ್ನ ವಿಷಯ ಆಗಿರಲಿ, ನಿಮಗೆ ಅಗ್ನಿ ತಮ್ಮ ತೇಜಸ್ ಗೊತ್ತಾ? ಹೇಳ್ರಿ ಮಂಜುನಾಥ್, ಎಲ್ಲಿ ನಮ್ಮ ತೇಜಸ್ಸು? ಎಲ್ಲಿ ನಮ್ಮ ಹುಡುಗ? ಏನು ಮಾಡಿದ್ರಿ ಅವನ್ನ? ಸರ್, ನೀವು ಯಾರ ಬಗ್ಗೆ ವಿಚಾರಿಸ್ತಾ ಇದ್ದೀರಾ? ನನಗೇನು ಅರ್ಥ ಆಗ್ತಾ ಇಲ್ಲ ಸರ್. ನೋಡಿ, ನೀನು ಆಟಗ ಎಲ್ಲ ಆಡಬೇಡಿ, ದಯವಿಟ್ಟು ಹೇಳಿ. ಅಲ್ಲ ಸರ್, ನಾನೇನಕ್ಕೆ ನಾಟಕ ಮಾಡಲಿ? ನೀವು ಯಾರು, ಏನು, ಎತ್ತ, ನೀವು ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ನೀವೇನು ಪೊಲೀಸಾ? ನೋಡಿ, ನೀವು ಪೊಲೀಸರಿಂದ ತಪ್ಪಿಸ್ಕೊಂಡಿರ್ಬೋದು, ಆದರೆ ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೋಡಿದ್ರೆ ಸಂಸ್ಕಾರವಂತರ ಥರ ಕಾಣ್ತೀರಾ, ಒಳ್ಳೆ ಕುಟುಂಬ. ಯಾಕೆ ಸುಮ್ಮನೆ ಇಂಥದ್ದಕ್ಕೆಲ್ಲ ಸಿಗಾಕೋತೀರಾ? ದಯವಿಟ್ಟು ಹೇಳಿ, ಎಲ್ಲಿ ತೇಜಸ್? ಸರ್, ನನಗೂ ತೇಜಸ್ಗೂ ಯಾವುದೇ ಸಂಬಂಧ ಇಲ್ಲ. ಈ ಸಂಬಂಧಗಳಿದೆಯಲ್ಲ, ಅದು ತುಂಬ ಪವಿತ್ರವಾಗಿರುತ್ತೆ. ಮಧುರವಾದ ಭಾವನೆಗಳು ತುಂಬಿರುತ್ತೆ ಅದರಲ್ಲಿ. ಅದನ್ನು ಸರಿಯಾಗಿ ನಿಭಾಯಿಸದೆ ಹೋದರೆ ಅಳಿಸೋಗುತ್ತೆ. ನನಗೀಗ ಸದ್ಯಕ್ಕೆ ನಿಮ್ಮ ತೇಜಸ್ ನಡುವೆ ಯಾವ ಸಂಬಂಧ ಇತ್ತು? ದಯವಿಟ್ಟು ಕ್ಷಮಿಸಿ ಸರ್, ನಾನು ನಿಜ ಹೇಳ್ತಾ ಇದ್ದೀನಿ. ನನಗೂ ತೇಜಸ್ಗೂ ಯಾವ ಸಂಬಂಧನೂ ಇಲ್ಲ. ಸರ್, ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ. ಈಗಾಗಲೇ ನಾವು ಈ ವಿಚಾರದಲ್ಲಿ ತುಂಬ ಅನುಭವಿಸ್ಬಿಟ್ಟಿದ್ದೇವೆ. ನಾನು ನನ್ನ ಮಗಳು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತು ಬಂದಾಗಿದೆ. ಅಲ್ಲಿ ಹೇಳಿದ್ದು ಇದ್ದೇನೆ, ಇಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಮಗೂ ತೇಜಸ್ಗೂ ಯಾವ ಸಂಬಂಧನೂ ಇಲ್ಲ. ತೇಜಸ್ ಬಗ್ಗೆ ನಮಗೇನೂ ಗೊತ್ತಿಲ್ಲ, 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 ಗೊತ್ತಿಲ್ಲ. ಕಾಂತ, ರೀ ಕಾಂತ, ಬಾಸ್, ನಿಮ್ಗೇನಾದ್ರೂ ನನ್ನ ಮೇಲೆ ಕೋಪ ಇದ್ರೆ ತಲೆ ಮೇಲೆ ನೇಟ್ ಹಾಕ್ಬಿಡಿ, ಈ ಫ್ಯಾನಿಗೆ ನೇತ್ ಹಾಕ್ಬಿಡಿ, ತುಂಬೆ ಗಿಡಕ್ಕೆ ನೇಣ್ ಹಾಕು ಅಂತೇಳಿ ನೇಣ್ ಹಾಕೊಂಡ್ಬಿಡ್ತೀನಿ. ಆದ್ರೆ ಪ್ರೌಢಿಗಳಿರೋ ಜಾಗಕ್ಕೆ ನಾನೇ ಹೋದ್ರೆ ಅದು ಸೆಲ್ಫ್ ಸೂಸೈಡು ಬಾಸ್. ಏನು ಸೂಸೈಡಾ? ಆಕ್ಚುಲಿ ನಮ್ಮ ಮನೆ ರೋಡಲ್ಲಿ ಒಂದು ಹುಡುಗಿ ಇದ್ದಾಳೆ ಬಾಸ್, ತುಂಬಾ ಸಖತ್ತಾಗಿದ್ದಾಳೆ. ಅವ್ರ ಅಪ್ಪ ನನಗೆ ತುಂಬಾ ಪರಿಚಯ. ಅದಕ್ಕೆ ಡೈರೆಕ್ಟ್ ಆಗಿ ಅವ್ರ ಅಪ್ಪನೇ ಅಪ್ರೋಚ್ ಮಾಡಿ ಅವ್ರ ಕಡೆಯಿಂದನೇ ಅವಳನ್ನ ಕ್ಯಾಚ್ ಹಾಕಬೇಕು ಅಂತ ಸ್ಕೆಚ್ ಹಾಕಿದ್ದೀನಿ. ಜೀವನದಲ್ಲಿ ಇನ್ನೂ ಸುಮಾರು ಪ್ಲಾನ್ಸ್ ಇದೆ ಬಾಸ್, ಆದ್ರೆ ಇದುವರೆಗೂ ಯಾವುದು ಈಡೇರಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಬಾಸ್. ಅಂತ ನಾನು ಹೇಳಿದ ಕೆಲಸನ ನೀವು ಮಾಡಲೇಬೇಕು. ಸಾರಿ ಬಾಸ್, ಹಾಗಿದ್ರೆ ನಾನು ಇವತ್ತೇ ಕೆಲಸ ಬಿಟ್ಬಿಡ್ತೀನಿ. ನೋಡಿ ಕಾಂತ ಅವರೇ, ನಾನು ವೇದಾಂತು ನಿಮ್ಮನ್ನ ನಮ್ಮ ಮನೆಯವ್ರ ಥರನೇ ನೋಡ್ಕೊಂಡಿದ್ವಿ. ಆದರೆ ನೀವು ನೋಡಿದ್ರೆ ಕೆಲಸ ಬಿಡ್ತೀನಿ ಅಂತೆಲ್ಲ ಹೇಳ್ತೀರಾ. ವೇದಾಂತ್ ಬೇರೆ ನಿಮ್ಮ ತಮ್ಮನ ಥರ ಅಂದ್ಕೊಂಡಿದ್ದಾನೆ. ಮೇಡಮ್, ಆ ರೌಡಿ ಮನೇಲಿ ನನ್ನ ಕೊಲ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಎಮೋಷ್ನಲ್ ಆಗಿ ನೀವು ನನ್ನ ಚುಚ್ಚಿ ಚುಚ್ಚಿ ಕೊಲ್ತಾ ಇದ್ದೀರಾ ಮೇಡಮ್. ಕಾಂತ, ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ಕೆಲಸ ನೀವು ಮಾಡಲೇಬೇಕು. ಬಾಸ್, ಕಂಡೋರ್ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋದು ಅಂದ್ರೆ ಇದೇನಾ? ಕಾಂತ, ಈ ಕೆಲಸನ ಮಾಡ್ತೀರಾ? ಬಾಸ್, ಆ ಕಡೆ ಹುಲಿ, ಈ ಕಡೆ ಮೊಸಳೆ, ಎರಡರ ಮಧ್ಯೆ ಆಯ್ಕೆ ಮಾಡ್ಕೊ ಅಂದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೊಂಡ್ಲಿ ಬಾಸ್? ಒಟ್ಟಿನಲ್ಲಿ ನಾನು ಸಾಯೋದಂತೂ ಗ್ಯಾರಂಟಿ. ಈ ಲಕ್ಷ್ಮೀಕಾಂತನ ವೀರ ಮರಣ ಸಿದ್ಧ ಆಗಿದೆ. ಸರಿ ಬಾಸ್,
ಎಲ್ಲಿಗೆ ಹೋಗಿ ಸಾಯ್ಬೇಕು ಅಂತಾದ್ರೂ ಹೇಳಿ. ಅಗ್ನಿ ಮನೆಗೆ. ಅಗ್ನಿ ಬಾಸ್, ಅವ್ರುಗಳು ಯಾರು ವೆಜ್ಜೆ ತಿನ್ನಲ್ಲ ಅನ್ಸುತ್ತೆ ಬಾಸ್. ಅವ್ರ ರೌಡಿಗಳು ಬಿಟ್ರೆ ಮನುಷ್ಯರನ್ನೇ ಬೇಯಿಸ್ಕೊಂಡು ತಿನ್ಬಿಡ್ತಾರೆ. ಅವ್ರಿಗೆ ಚಿಕನ್ನು ಮಟನ್ ಇಲ್ಲ ಅಂದರೆ ಊಟನೇ ಆಗಲ್ಲ. ನನಗೂ ಅಷ್ಟೇ, ಚಿಕನ್ನು ಮಟನ್ನು ತಿನ್ನಕ್ಕೆ ಬರುತ್ತಷ್ಟೇ, ಆದರೆ ಅಡುಗೆ ಎಲ್ಲ ಮಾಡೋಕ್ಕೆ ಬರಲ್ಲ. ಅವ್ರೇನಾದರೂ ಚಿಕನ್ ಬಿರಿಯಾನಿ ಮಾಡು ಅಂತ ಹೇಳಿ ನನಗೆ ಮಾಡೋಕ್ಕೆ ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಾದರೆ ಅವತ್ತು ಕಾಂತ ದೊನ್ನೆ ಬಿರಿಯಾನಿ, ಕಾಂತ ಕಬಾಬ್ ಮಾಡಿಕೊಂಡು ಅವ್ರುಗಳೇ ನನ್ನನ್ನು ತಿನ್ಕೊಂಡ್ಬಿಡ್ತಾರೆ. ಅದೆಲ್ಲ ಬಿಡ್ರಿ, ಮೊದಲು ನಾವು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅಲ್ಲೇನೇನು ಮಾಡಬೇಕು ಅಂತ ನಾವು ಕರೆಕ್ಟಾಗಿ ಹೇಳ್ಕೊಡ್ತೀವಿ. ಹೇಳ್ಬಿಡಿ, ಅದನ್ನು ಕೇಳಿ ಸತ್ತೋಯ್ತೀನಿ. ಕಾಂತ, ಇವ್ರ ಹೆಸರು ಸೂರ್ಯನಾರಾಯಣ ಅಂತ. ನೀವು ಮನೆಗೆ ಹೋಗಿ ಇವ್ರ ಬಗ್ಗೆ ಎಷ್ಟು ಸಾಧ್ಯನೋ ಅಷ್ಟು ತಿಳ್ಕೊಳ್ಬೇಕು. ಏನು ತಿಳ್ಕೊಬೇಕು ಬಾಸ್? 25 ವರ್ಷಗಳ ಹಿಂದೆ ಇವ್ರು ಎಲ್ಲಿದ್ರು, ಹೇಗೆ ಇವ್ರು ನೆನಪಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಇವ್ರೇನು ನನ್ನ ಮೆಂಟಲ್ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರು ಅಂದ್ಕೊಂಡವ್ರೆ ಏನೋ. ಅದು ಸರಿ ಬಾಸ್. ತಮ್ಮ ತಮ್ಮ ಅಂತ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಅಗ್ನಿ ಹತ್ರ ಕಳಿಸಿ ನನ್ನ ಚಿತೆಗೆ ಅಗ್ನಿ ಇಡಬೇಕು ಅಂತ ಇವರು ಪಕ್ಕಾ ಫಿಕ್ಸ್ ಆಗಿದ್ದಾರೆ. ಸಾರಿ, ನನ್ನಿಂದ ನಿಮ್ಗೆ ತೊಂದರೆ ಆಯಿತು. ರಾಯರೇ, ಏನ್ ರಾಯರೇ ಸಾರಿ ಹೇಳ್ತಾ ಇದ್ರಾ? ಎಲ್ಲೋ ತೇಜಸ್ ನನ್ನ ತಮ್ಮ. ಈಗಾಗಲೇ ನಾನು ತುಂಬ ಸಲ ಹೇಳಿದ್ದೀನಿ, ಅವನಿಗೆ ಏನಾಯಿತು, ಅವನು ಎಲ್ಲಿಗೆ ಹೋದ, ಎಲ್ಲಿದ್ದಾನೆ, ಅದೇನು ನನಗೆ ಗೊತ್ತಿಲ್ಲ ಅಂತ. ಮತ್ತೆ ಮತ್ತೆ ಇದೇ ಪ್ರಶ್ನೆ ಕೇಳಿ ನನಗೆ ತೊಂದರೆ ಕೊಡಬೇಡಿ. ಅಮ್ಮ, ಒಂದು ನಿಮಿಷ ಮಗುನ ಇಟ್ಕೊಳ್ತೀರಾ? ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಅಮ್ಮ, ಯಾವುದೇ ಕಾರಣಕ್ಕೂ ಮಗುನ ಆಚೆ ಕರ್ಕೊಂಡು ಬರಬೇಡಿ, ಅದಕ್ಕೆ ಭಯ ಆಗುತ್ತೆ. ನೀವು ಹಿಂಗ್ ಬಾಯಿ ಬಿಡಲ್ಲ ಅನ್ಸತ್ತೆ. ನಿಮ್ಮ ಮಗಳಿಗೆ ಒಂದು ಮಗು ಆಗಿದೆಯಲ್ಲ, ನನ್ನ ಮನೆಯಲ್ಲಿ ಸೂತ್ಕ ಮಾಡಿ ನಿಮ್ಮ ಮನೆಯಲ್ಲಿ ಹಬ್ಬ ಮಾಡ್ತಿದ್ರಾ? ತೇಜಸ್ ನನ್ನ ಮಗ ಇದ್ದಂಗೆ, ಮಕ್ಕಳು ಕಳ್ಕೊಂಡಿರೋ ನೋವು ಹೇಗಿರತ್ತೆ ತೋರಿಸ್ಬೇಕಾ ನಿನಗೆ? ಅಗ್ನಿ, ನನ್ನ ರಾಯರೇ, ಹೇಳಿ ಮಂಜು, ಆ ನೋವನ್ನ ಅನುಭವಿಸ್ಬೇಕಾ? ನಿನ್ನ ಮನೆಯಲ್ಲಿ ಒಂದು ಚಿಕ್ಕ ಮಗು ಇದೆ, ಅದು ಇನ್ನೂ ಪ್ರಪಂಚ ನೋಡಿಲ್ಲ. ಇವರೇ? ಹಾಂ ಅಮ್ಮ. ಯಾರು ಬಂದಿರೋದು? ಗೊತ್ತಿಲ್ಲ ಅಮ್ಮ. ಸ್ವಲ್ಪ ಮಗನ ಹಿಡ್ಕೋತೀರಾ? ನಾನು ಯಾರು ಬಂದಿದ್ದಾರೆ ನೋಡ್ಕೊಂಡು ಬರ್ತೀನಿ.
ಬೇಡ ಅಮ್ಮ, ಅವ್ರು ತುಂಬ ಡೇಂಜರ್ ಮನುಷ್ಯ ಅಂತ ಅನ್ಸುತ್ತೆ. ನೀವು ನೋಡಕ್ಕೆ ಹೋಗಬೇಡಿ. ಅವ್ರ ವಾಯ್ಸ್ ನೋಡಿದ್ರೆ ನನಗೆ ಯಾರೋ ಗುರ್ತಿರೋರು ಅನಿಸ್ತಾ ಇದೆ. ನಾನು ಹೋಗಿ ನೋಡ್ಕೊಂಡು ಬರಲೇಬೇಕು. ಒಂಚೂರು ಮಗುನ ಹಿಡೀರಿ. ಅಮ್ಮ, ಅಂದರೆ ಬಂದಿರೋ ವ್ಯಕ್ತಿ ನಿಮಗೆ ಗೊತ್ತಿರೋರಾ? ಇಲ್ಲ, ಗೊತ್ತಿಲ್ಲ. ಹೇಗೆ ಹೇಳಿ ಇವ್ರಿಗೆ? ಮನೆಗೆ ಬಂದಿರೋರ ವಾಯ್ಸು ಥೇಟ್ ಸೂರಿ ವಾಯ್ಸ್ ಥರ ಇತ್ತು ಅಂತ. ಅಮ್ಮ ಮಾತಾಡಿ, ನಿಮ್ಗೆ ಅವ್ರು ಗೊತ್ತಾ? ಇಲ್ಲ ಆರ್ತಿಯವರೇ, ಸುಮ್ಮನೆ ಕುತೂಹಲ ಕೇಳಿದೆ ಅಷ್ಟೇ. ಒಂದು ನಿಮಿಷ ಮಗುನ ಹಿಡ್ಕೊತೀರಾ? ನೋಡ್ಕೊಂಡು ಬಂದ್ಬಿಡ್ತೀನಿ. ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಮಗು ಕಳ್ಕೊಂತೀರಾ ಇಲ್ಲ ತೇಜಸ್ ಬಗ್ಗೆ ಹೇಳ್ತೀರಾ? ಆರ್ತಿಯವರೇ ಪ್ಲೀಸ್ ಒಂದು ನಿಮಿಷ ಹಿಡ್ಕೊಳ್ಳಿ. ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ತಗೊಳ್ಳಿ. ಸರಿ ಕೊಡಿ ಅಮ್ಮ. ರಾಯರೇ ಬನ್ನಿ. ಮಂಜುನಾಥ್, ಯೋಚನೆ ಮಾಡು. ರಾಯರೇ ಹೋಗೋಣ ಬನ್ನಿ. ಏನ್ರಿ ಇದು? ದಿನ ಒಬ್ರೊಬ್ರು ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ. ಹೇಳಿರ್ಲಿಲ್ವಾ ಪ್ರೀ, ಇದನ್ನು ನಾವು ಜೀವನ ಪೂರ್ತಿ ಅನುಭವಿಸ್ಬೇಕು ಅಂತ? ಅವರು ಎಲ್ಲಿ ಹೋದರು? ಏನಾಯ್ತು ವೈಜಯಂತಿ ಅವರೇ? ಯಾಕೆ? ಅದು ಏನೂ ಇಲ್ಲ.
ರಾಯ್ರೆ ಎಲ್ಲಿ ಹೋಗ್ತಿದ್ದೀರಾ? ಊಟ ಮಾಡೋಣ ಬನ್ನಿ. ಸ್ಯಾಂಡಿ. ಹಾಂ ಬಾ. ನಾನು ಆನೆಸ್ಟ್ ತಿನ್ನಲ್ಲ. ನನಗೆ ಅನ್ನ ಮಜ್ಜಿಗೆ ಇದ್ರೆ ಸಾಕು, ಅದನ್ನು ಕೊಡಿ. ಏಯ್, ರಾಯರ್ಗೆ ವೆಜ್ ಯಾಕೆ ಮಾಡಿಲ್ಲ? ಅಣ್ಣ ಅದು ನಿನ್ನೆ ಕೇಳ್ತಾ ಇರೋದು, ಮಾತಾಡೋ. ಅಣ್ಣ ನಮ್ಮ ಯಾರಿಗೂ ಸರಿಯಾಗಿ ವೆಜ್ ಅಡುಗೆ ಮಾಡೋಕ್ಕೆ ಬರಲ್ಲ ಅಣ್ಣ. ಹೆಂಗೋ ಮ್ಯಾನೇಜ್ ಮಾಡಿಕೊಡ್ತಿದ್ದೀವಿ ರಾಯರ್ಗೆ. ಆದರೆ ರಾಯರ್ ನಾವು ಏನು ಕೊಟ್ಟರು ತಿಂತಾಯಿದ್ರಣ್ಣ. ನನಗೆ ಒಂಥರ ಅನಿಸ್ಬಿಟ್ಟು ನನ್ನ ಫ್ರೆಂಡಿಗೊಬ್ಬಗೆ ಹೇಳಿದ್ದೀನಣ್ಣ, ಒಬ್ಬ ವೆಜ್ ಬಟ್ಟ ಬೇಕಂತೇಳಿ. ಅವನು ಆದಷ್ಟು ಬೇಗ ಕಳಿಸ್ಕೊಡ್ತೀನಿ ಅಂತ ಹೇಳಿದೆ ನಾನು. ಸಾರಿ ರಾಯ್ರೆ, ನೀವು ರೂಮಲ್ಲಿ ರೆಸ್ಟ್ ಮಾಡಿ, ನಾನು ವ್ಯವಸ್ಥೆ ಮಾಡ್ತೀನಿ. ಸರಿ. ವೈಜಯಂತಿ ಅವರೇ, ಅಣ್ಣ ಯಾಕೆ ಏನಾಯಿತು? ಯಾಕೆ ಹೀಗೆ ಕೊಟ್ಟಿದ್ದೀರಿ? ಅಣ್ಣ ಅವ್ರು ಯಾರೋ ಬಂದಿದ್ರಲ್ಲ ಕಾರ್ನಲ್ಲಿ, ಅವರು ಅವನು ಅಗ್ನಿ ಅಂತ ದೊಡ್ಡ ರೌಡಿ. ಅಣ್ಣ ಅವರಲ್ಲ, ಅವ್ರ ಜೊತೆ ಇನ್ನೊಬ್ರು ಇದ್ರಲ್ಲ ಅವರು. ಅವನ ಜೊತೆ ಇನ್ಯಾರು ಇರ್ತಾರೆ? ಬರೀ ರೌಡಿಗಳಿರ್ತಾರೆ ಅಷ್ಟೆ. ಇಲ್ಲ ಅಣ್ಣ. ಏನು ಏನು ವೈಜಯಂತಿ ಅವರೇ, ಯಾಕೆ ಏನಾಯ್ತು? ಆ ಅಗ್ನಿ ಜೊತೆ ಬಂದಿದ್ದವ್ರು ಏನಾದರೂ ನಿಮಗೆ ಪರಿಚಯನಾ? ಬಂದಿರೋರ ವಾಯ್ಸು ಸೂರಿ ವಾಯ್ಸೇ. ಸೂರಿ ವಾಯ್ಸು ನಾನು ಮರೆಯೋಕ್ಕೆ ಸಾಧ್ಯನಾ? ವೈಜಯಂತಿ ಅವರೇ, ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ. ಹಾಂ ಹೌದು. ಹೌದಾ? ಆ ರೌಡಿ ನಿಮಗೆ ಪರಿಚಯನಾ? ಅಂದರೆ ನನಗೆ ಗೊತ್ತಿರೋರೊಬ್ರು ಧ್ವನಿ ಇದ್ದಂಗಿತ್ತು ಅಷ್ಟೇ. ಅದು ಕರೆಕ್ಟೇ ಬಿಡಿ. ನಿಮಗೆ ಹೇಗೆ ಆ ರೌಡಿ ಗ್ಯಾಂಗ್ನವ್ರ ಪರಿಚಯ ಇರುತ್ತೆ? ಅದೆಲ್ಲೋ ನಿಮ್ಮ ಭ್ರಮೆ ಇರಬೇಕು ಅನ್ಸುತ್ತೆ. ಸರಿ, ನಡೀರಿ ಒಳಗಡೆ. ಸೂರಿಯವರು ಇಲ್ಲಿಗೆ ಬಂದಿದ್ರಾ? ನನ್ನನ್ನೇ ಹುಡ್ಕೊಂಡು ಬಂದಿದ್ರಾ? ನಾನು ಇಲ್ಲಿರೋ ವಿಷಯ ಸೂರಿಗೆ ಗೊತ್ತಾಗಿದ್ಯಾ? ಛೆ, ಇಲ್ಲ ಇಲ್ಲ, ನಾನು ತುಂಬ ಯೋಚನೆ ಮಾಡ್ತಿದ್ದೀನಿ ಅನ್ಸುತ್ತೆ. ವೈದೇಹಿ, ನಿನ್ನ ಪ್ರೀತಿ ಮೇಲೆ, ನಿನ್ನ ಗಂಡನ ಮೇಲೆ, ನಿನ್ನ ಮಕ್ಕಳ ಮೇಲೆ ನಂಬಿಕೆ ಇಡು. ನಿನ್ನ ಮಕ್ಕಳೇ ಸೂರಿನ ಕರ್ಕೊಂಡು ಬರ್ತಾರೆ.